ನಮಸ್ಕಾರ, ನಾನು ಸಿಂಧು. ನಮ್ಮನೆ ಅಡುಗೆ ಮನೆ ಕತೆಗೆ ವೆಲ್ಕಮ್. ಇವತ್ತು ಅಡುಗೆ ಮನೆ ಕತೆ ಬೇಗ ಶುರು ಮಾಡೋಣ ಅಂತ ಅಂದ್ಕೊಂಡು 4 ಗಂಟೆ 4:15ಗೆಲ್ಲ ಅಲಾರಾಮ್ ಇಟ್ಕೊಂಡೆ. ಎದ್ದಿದ್ದು ನೋಡಿದ್ರೆ 6 ಕಾಲಿಗೆ. ಇಟ್ಸ್ ಓಕೆ. ಫ್ರೆಶ್ ಅಪ್ ಆಗಿ ನಾನು ಮೊದಲೇ ಹೇಳ್ದಂಗೆ ಸ್ವಲ್ಪ ಹೆಲ್ದಿ ಹ್ಯಾಬಿಟ್ಸ್ನ ನಮ್ಮ ದಿನಚರಿಯಲ್ಲಿ ಅಳವಡಿಸೋಣ ಅಂತ ಹೇಳ್ಬಿಟ್ಟು ಕರಿಬೇವಿನ ಸೊಪ್ಪು ಮತ್ತು ನುಗ್ಗೆ ಸೊಪ್ಪನ್ನ ತಿನ್ನೋದಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ಡೈಲಿ. ಇವತ್ತು ಬೇರೆ ಇಂಟರ್ನ್ಯಾಷನಲ್ ಯೋಗ ಡೇ ಆಗಿರೋದ್ರಿಂದ ಒಂದು ಸ್ವಲ್ಪ ವಾಕಿಂಗಿಂದ ಇವತ್ತಿನ ಡೇನ ಶುರು ಮಾಡೋಣ ಅಂತೇಳಿ ವಾಕ್ ಕೂಡ ಮಾಡಿದ್ದಾಯಿತು. ಇದಿಷ್ಟು ಮುಗಿದ ನಂತರ ನಮ್ಮನೆ ಕಿಚನ್ಗೆ ಎಂಟರ್ ಆದೆ. ಇಂಟರ್ನ್ಯಾಷನಲ್ ಯೋಗ ಡೇ ಅಂತನೋ ಏನೋ ಗೊತ್ತಿಲ್ಲ, ಇವತ್ತು ಆರ್ಡರ್ಸ್ ಅಂತೂ ಚೆನ್ನಾಗೇ ಬಂತು. ಎಲ್ಲ ಆರ್ಡರ್ಸ್ನೂ ಕರೆಕ್ಟಾಗಿ ಇನ್ ಟೈಮಿಗೆ. ಆ್ಯಕ್ಚುಲಿ ಸ್ವಲ್ಪ ಗಡಿಬಿಡಿ ಅಂತೂ ಆಯಿತು, ಯಾಕಂದರೆ ನಾರ್ಮಲಾಗಿ ಬರೋ ಆರ್ಡರ್ಸ್ ಅಷ್ಟೇ ನಾನು ಪ್ರಿಪೇರ್ ಮಾಡಿರ್ತೀನಿ ಫುಡ್ನ. ಬಟ್ ಪದೇ ಪದೇ ಆರ್ಡರ್ಸ್ ಬರ್ತಾ ಇರೋದ್ರಿಂದ ಈ ಡೇ ಫುಲ್ಲು ಕಿಚನಲ್ಲೇ ಕಳೆದೋಯ್ತು ಇವತ್ತು. ಬಟ್ ಇಷ್ಟೆಲ್ಲ ವ್ಯಾಪಾರ ಆದಮೇಲೆ ಎಷ್ಟಾಗ್ತಾರೆ ಅಮೌಂಟು ಅಂತ ಕೇಳ್ತಾರೆ. ಅಂದಾಜಿನ ಪ್ರಕಾರ ನೀವೇನು ಸೇಲ್ ಮಾಡಿರ್ತೀರಲ್ಲ ಒಂದು ಡೇಯಲ್ಲಿ, ಅದರ ಆಫ್ ದ ಅಮೌಂಟ್ ಅಷ್ಟೇ ನಿಮ್ಮ ಅಕೌಂಟಿಗೆ ಬರುವಂಥದ್ದು. ಪ್ರೈಸ್ ಫಿಕ್ಸ್ ಮಾಡಬೇಕಾದ್ರೂ ಅಷ್ಟೇ, ನೀವೆಲ್ಲದನ್ನು ಯೋಚನೆ ಮಾಡಿನೇ ಫಿಕ್ಸ್ ಮಾಡಿ. ನಿಮಗೂ ಲಾಸ್ ಆಗಬಾರ್ದು, ಕಸ್ಟಮರ್ಸಿಗೂ ಹೆವಿ ಆಗಬಾರ್ದು ಅದು. ಸೊ ಆ ಥರ ನೋಡಿ ಪ್ರೈಸ್ನ ಫಿಕ್ಸ್ ಮಾಡೋದು ಬೆಟರ್ ಅನಿಸುತ್ತೆ. ಇವತ್ತಿನ ನಮ್ಮನ ಅಡುಗೆ ಮನೆ ಕತೆ ಇಷ್ಟೇ. ಮತ್ತೆ ಸಿಗ್ತೀನಿ. ಬಾಯ್.